ಮೀನಾ ಮೀನಾ ಬಾಗಿಲು ತೆಗೆ, ಬಾಗಿಲು ತೆಗೆಮ್ಮ. ಮೀನಾ ಬಾಗಿಲು ತೆಗೆಮ್ಮ. ಏನಪ್ಪ ಸೂರ್ಯ, ಅಕ್ಕ ಮನೇಲಿ ಯಾರಿಲ್ವಾ? ಎಲ್ಲ ದೇವಸ್ಥಾನದ ಹತ್ರ ಹೋಗಿದ್ದಾರೆ. ಹೌದಾ, ಸರಿ ನಾನು ಅಲ್ಲೇ ಹೋಗಿ ನೋಡ್ತೀನಿ. ಅಮ್ಮ, ಅಮ್ಮನವ್ರು ಇದ್ದಾರಾ? ಇದ್ದಾರೆ ಅಮ್ಮ, ಹೋಗಿ. ಅಮ್ಮ ಹೇಳಿ, ಇವಳು ನನ್ನ ಮಗಳು ಮೀನಾ. ಅದೇನೋ ಗೊತ್ತಿಲ್ಲ ಅಮ್ಮ, ಇವಳು ಗ್ರಹಚಾರನೇ ಸರಿ ಇಲ್ಲ. ಚಿನ್ನ ಮುಟ್ಟಿದ್ರು ಎಲ್ಲ ಮಣ್ಣಾಗ್ತಾ ಇದೆ. ಇವಳಿಗೆ ನಿಮ್ಮ ಆಶೀರ್ವಾದ ಬೇಕು ಅಮ್ಮ. ಏನಾಯ್ತಮ್ಮ? ನಾವು ತುಂಬಾ ಬಡವರಮ್ಮ, ಹೂ ಕಟ್ಕೊಂಡು ಬದುಕ್ತಿದೀವಿ. ನಮ್ಮಪ್ಪ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಆಗಿಂದ ಆ ಸ್ಥಾನನ ನಮ್ಮ ಮಾವನೇ ತುಂಬಿದ್ದು. ಆದ್ರೆ ನಮ್ಮ ಯಜಮಾನ್ರು ತಮ್ಮ ಎಲ್ರೂ ಯಾಮರ್ಸಿ ಮದುವೆ ಆಗ್ಬಿಟ್ಟ. ಅದರಲ್ಲಿ ನಂದೇನು ತಪ್ಪಿಲ್ಲ. ಆದ್ರೂ ಎಲ್ಲ ಆರೋಪನೂ ನನ್ನ ಮೇಲೆ ಬಂತು. ಈಗ ನನ್ನ ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಪರಿಹಾರ ಬೇಕಾ? ಬೇಡಮ್ಮ, ನನ್ಗೆ ಎಷ್ಟೇ ಕಷ್ಟ ಬಂದರೂ ನಾನು ಅದನ್ನ ಎದುರಿಸ್ತೀನಿ. ಆದ್ರೆ ಇದರಿಂದ ನಮ್ಮ ಮಾವಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಸ್ಪಿಟಲ್ಲಿ ಡಾಕ್ಟರು ಅವನ್ನ ಉಳಿಸೋದು ಕಷ್ಟ ಅಂತ ಹೇಳಿದ್ದಾರೆ. ನನಗೆ ಮಾವಂಗ ಆಶೀರ್ವಾದ ಬೇಕು. ಅಮ್ಮ ಅಂತ ಕೂಗಿದ್ರೆ ತಾಯಿ ಕರುಣೆ ತೋರಿಸ್ತೇ ಇರಲ್ಲ. ಇರಮ್ಮ. ತೆಗೆದುಕೋ, ಇದನ್ನು ನಿಮ್ಮ ಮಾವನವರ ಕೈಗೆ ಕಟ್ಟು. ಎಂತಹ ಸಮಸ್ಯೆ ಇದ್ದರೂ ಅವರು ಬೇಗನೆ ಚೇತರಿಸಿಕೊಳ್ಳುತ್ತಾರೆ. ಸರಿನಮ್ಮ. ಅಮ್ಮ, ಎಲ್ಲ ಕಷ್ಟನೂ ಇವಳಿಗೆ ಯಾಕಮ್ಮ? ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ. ನಿರಪರಾಧಿಗಳಿಗೆ ಕಷ್ಟ ಬರುವುದು ಈ ಭೂಮಿಯ ಮೇಲೆ ಹೊಸತೇನಲ್ಲ. ಕೃಷ್ಣ ಸೆರೆವಾಸದಲ್ಲಿ, ರಾಮ ವನವಾಸದಲ್ಲಿ, ಪರಶುರಾಮ ತಾಯಿಯನ್ನು ಕೊಂದ ಪಾಪದಲ್ಲಿ, ಶಿವ ವಿಷವನ್ನೇ ತನ್ನ ಕಂಠದಲ್ಲಿಟ್ಟುಕೊಂಡಿದ್ದ. ವಿಧಿ ಯಾರನ್ನೂ ಬಿಟ್ಟಿಲ್ಲ. ಕಷ್ಟವೇ ಆಗಲಿ ಸುಖವೇ ಆಗಲಿ ಯಾವುದೂ ಶಾಶ್ವತವಲ್ಲ. ನಾವದನ್ನು ಶಿಕ್ಷೆ ಎಂದುಕೊಳ್ಳದೆ ಪರೀಕ್ಷೆ ಎಂದುಕೊಳ್ಳಬೇಕು. ಹೋಗಿ ಬಾ, ಇದು ಶ್ರಾವಣ ಮಾಸ. ಸಾಲದ್ದಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಪರಮಾತ್ಮನನ್ನು ಭಕ್ತಿಯಿಂದ ಬೇಡಿಕೊ. ಮೊದಲು ನಿಮ್ಮ ಮಾವನವರು ವಾಸವಿರುವ ಮನೆಯ ಮುಂದೆ 5 ಮಂಡಲವಿರುವ ರಂಗೋಲಿಯ ಮಧ್ಯೆ ಒಂದು ದೀಪವನ್ನು ಹಚ್ಚು. ಆಮೇಲೆ ಈ ತಾಯ್ತವನ್ನು ನಿಮ್ಮ ಮಾವನವರ ಕೈಗೆ ಕಟ್ಟು. ನನ್ನ ಕಷ್ಟಕ್ಕಿಂತ ಮಾವನವರ ಕ್ಷೇಮ ಮುಖ್ಯ ಎಂದೆಯಲ್ಲ, ಆಗಲೇ ನೀನು ಗೆದ್ದು ಬಿಟ್ಟೆ. ಹೋಗಿ ಬಾ ಮಗಳೇ, ಎಲ್ಲವೂ ಒಳ್ಳೆಯದಾಗುತ್ತದೆ. ದಾರನ್ ಹೇಗೆ ಕಟ್ಟದೆ? ಎಂತ ಪ್ರಶ್ನೆ ಕೇಳ್ತೀಯ? ಅದು ಹೂ ಕಟ್ಟೋಗಿಂತ ಸುಲಭ. ಅಮ್ಮ, ಇವ್ರ ಅತ್ತೆ ಅವ್ರ ಮುಖ ನೋಡಿದ್ರೆ ಜಗಳ ಮಾಡ್ತಾರೆ. ಅಂತದ್ರಲ್ಲಿ ನಾವು ದಾರ ಕಟ್ತೀವಿ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಹೌದು ಕಣೆ, ಏನೋ ಮಾಟ ಮಂತ್ರ ಮಾಡಿ ನನ್ನ ಗಂಡನ ದಾರ ಕಟ್ತಿದ್ದೀರಾ ಅಂತ ಅದಕ್ಕೊಂದು ದೊಡ್ಡ ರಾದಂತ ಮಾಡ್ಬಿಡ್ತಾರೆ. ಅವ್ರು ಏನೇ ಮಾಡಿದ್ರು ಪರವಾಗಿಲ್ಲ ಅಮ್ಮ, ಆದ್ರೆ ನನಗೆ ಮಾವನ ಆರೋಗ್ಯ ಸರಿ ಹೋಗ್ಬೇಕು. ಹೇಗಾದ್ರೂ ಮಾಡಿ ಈ ದಾರನ ಅವ್ರಿಗೆ ಕಟ್ಟೆ ಕಟ್ತೀನಿ. ಅದ್ ಹೇಗ್ ಕಟ್ತೀಯೇ? ಆ ದೇವರೇ ದಾರಿ ತೋರಿಸ್ಬೇಕಮ್ಮ. ಮೊದಲು ಮನೆಗೆ ಹೋಗಿ ದೇವ್ರಿಗೆ ದೀಪ ಹಚ್ಚುತ್ತೀನಿ, ಆಮೇಲೆ ಆಸ್ಪತ್ರೆಗೆ ಹೋಗ್ತೀನಿ. ಸರಿ ಬಾ.
ಏಯ್ ನಿಂತ್ಕೊಳಪ್ಪ. ಏನ್ ನಿನ್ನಷ್ಟಕ್ಕೆ ನೀನೇ ಒಳಗ್ ನುಗ್ತಾ ಇದೀಯಾ? ಅಣ್ಣ ಅಣ್ಣ ಒಳಗ್ ಬಿಸಿ ಇದಾರೆ. ನಾನು ಸ್ವಲ್ಪ ಅರ್ಜೆಂಟ್ ಇದೆ ಅಣ್ಣ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಹೋಗ್ಲಿಲ್ಲ. ಇಲ್ಲ ಬಿಸಿ ಇದಾರೆ. ಅಣ್ಣ ಇಲ್ಲ ಅಣ್ಣ, ನಾನು ಅರ್ಥ ಮಾಡ್ಕೊಳ್ಳಿ, ನಾನು ಹೋಗ್ಲೇಬೇಕಣ್ಣ. ಅಣ್ಣ ನೋಡೋಣ, ನೀವು ಬಿಸಿ ಇದ್ದೀರಾ ಅಂತ ಎಷ್ಟು ಹೇಳಿ ಕೇಳಿದ್ರು ಒಳಗೆ ಬಂದ್ಬಿಟ್ಟ. ಸರಿ ನೀನು ಹೋಗು, ನಾನು ನೋಡ್ತೀನಿ. ಸರಿ ಅಣ್ಣ. ಏನಯ್ಯ ಸೂರ್ಯ, ನಿನಗೆ ಬ್ಯುಸಿ ಅಂದರೆ ಅರ್ಥ ಆಗೋದಿಲ್ಲ ಅಲ್ವಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಣ್ಣ. ಅಪ್ಪಂಗೆ ಎದನ್ನು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಅರ್ಜೆಂಟಾಗಿ 4 ಲಕ್ಷ ಬೇಕಣ್ಣ. ಈ ತಿಂಗಳೇ ಇನ್ನೂ ನೀನು ಬಡ್ಡಿ ಹೆಸರು ಕಟ್ಟಿಲ್ಲ, ಅದ್ರ ಮೇಲೆ ಇನ್ನೂ 4 ಲಕ್ಷ ಬೇಕು ಅಂತ ಇದೆಯಾ? ಹಾಸ್ಪಿಟ್ಲಲ್ಲಿ ಅಪ್ಪಂಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಣ್ಣ. ದುಡ್ಡು ಇವಾಗಲೇ ಬೇಕಣ್ಣ. ಓದ್ಸಲ ಬಂದಾಗ ಚೆನ್ನಾಗೇ ಇದ್ರಲ್ಲ. ಸರಿ ಆಯ್ತು, ಕೊಡ್ತೀನಿ. ಗ್ಯಾರಂಟಿಗೆ ಏನು ಪತ್ರ ತಂದಿದ್ಯಾ? ಪತ್ರ ತರಬೇಕು ಅಂತ ಮನೆ ಕಡೆಗೆ ಹೋಗಿದ್ದೆ. ಹೆಂಡತಿ ಎಲ್ಲೋ ಇಟ್ಬಿಟ್ಟಿದ್ದಾಳೆ, ಪತ್ರ ಸಿಗ್ತಲ್ಲ. ಅಣ್ಣ ನೀವು ದುಡ್ಡು ಇವಾಗ ಕೊಟ್ಟಿರಣ್ಣ, ನಾನು ಪತ್ರ ಆಮೇಲೆ ತಂದು ಕೊಡ್ತೀನಿ ಅಣ್ಣ. ಏನಯ್ಯ ಸೂರ್ಯ ನೀನು, ನನ್ನ ಬಗ್ಗೆ ನಿನಗೆಲ್ಲ ಗೊತ್ತಿದ್ದು ಈ ದಿನಸಿ ಅಂಗಡಿಲಿ ಲೆಕ್ಕ ಬರ್ಕೊಳ್ಳಿ ಅನ್ನೋ ಥರ 4 ಲಕ್ಷ ಕೇಳ್ತಾ ಇದೆಯಲ್ಲ ನೀನು. ನಿಮ್ಮ ತಾಯಿ ನನಗೆ ಮೋಸ ಮಾಡೋಕೆ ಪ್ರಯತ್ನ ಪಟ್ಟಿದ್ರು. ಏನಣ್ಣ ನೀವು, ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಣ್ಣ? ಖಂಡಿತ ನಾನು ನನ್ನ ಮಾತು ಮೇಲೆ ನಿಂತ್ಕೊಳ್ಳೋಣ ಅಣ್ಣ. ನನ್ನ ನಂಬಿ ಖಂಡಿತ ಪತ್ರ ತಂದು ಕೊಡ್ತೀನಿ ನಿಮಗೆ. ನೋಡಯ್ಯ, ಇಲ್ಲಿಗೆ ದುಡ್ಡು ಕೇಳ್ಕೊಂಡು ಬರೋರೆಲ್ಲ ಇದೇ ಮಾತು ಹೇಳೋದು. ಅದೇನು ಹೇಳ್ತಾರಲ್ಲ, ಈಸ್ಕೊಂಡವನು ಈರ್ಭದ್ರ, ಕೊಟ್ಟವನೇ ಕೊಡಂಗೆ ಆಗೋದು ಅಂತಾರಲ್ಲ, ಹಂಗೆ. ನೋಡು ಸೂರ್ಯ, ನಾನು ನಿನಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಪತ್ರ ತಗೊಂಡು ಬಾ, ದುಡ್ಡು ತಗೊಂಡೋಗು. ಅಣ್ಣ ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ ಅಣ್ಣ. ದೊಡ್ಡ ಡಾಕ್ಟ್ರು ಊರಲ್ಲಿರಲ್ಲ, ಬೇರೆ ಊರಿಗೆ ಹೊಡೋಗ್ಬಿಡ್ತಾರೆ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗೆ ಆಪ್ರೇಷನ್ ಆಗಲೇಬೇಕಣ್ಣ. ಅದಕ್ಕೆ ದುಡ್ಡು ಇವಾಗಲೇ ತೊಗೊಂಡೋಗಿ ಕೊಡ್ಬೇಕಣ್ಣ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಣ್ಣ. ಆಪ್ರೇಷನ್ಗೆ ಅಂತ ನಾನು ನಿನಗೆ ದುಡ್ಡು ಕೊಟ್ಟರೆ ನಾನು ಅದನ್ನು ವಾಪಸ್ ತಗೊಳ್ಳೋ ಅಷ್ಟರಲ್ಲಿ ನನಗೆ ಆಪ್ರೇಷನ್ ಆಗೋಗುತ್ತೆ. ಪ್ಲೀಸ್ ಅಣ್ಣ, ಹಂಗೆಲ್ಲ ಹೇಳ್ಬೇಡಿ ಅಣ್ಣ. ನಮ್ಮ ತಂದೆ ಪರಿಸ್ಥಿತಿ ತುಂಬ ಸೀರಿಯಸ್ ಆಗಿದೆ ಅಣ್ಣ, ಅರ್ಥ ಮಾಡ್ಕೊಳ್ಳಿ ಅಣ್ಣ. ನೋಡಯ್ಯ, ಹೇಳೋದನ್ನೇ ಹೇಳೋಕ್ಕಾಗಲ್ಲ. ನಿಮ್ಮ ಅಣ್ಣ ತಮ್ಮದಿರು ಬಂದು ಪತ್ರಕ್ಕೆ ಸೈನ್ ಹಾಕ್ಲಿ, ನಿನ್ನ ಹೆಸರಲ್ಲಿ ಬೇರೆ ಏನೂ ಇಲ್ಲ ಅಂತ ಬೇರೆ ಹೇಳ್ತೀಯ. ನಾನು ಹೆಂಗೆ ದುಡ್ಡು ಕೊಡಲಿ ನಿನಗೆ? ನಿನ್ನ ಹೆಸರಲ್ಲಿ ಏನಾದರೂ ಆಸ್ತಿ ಪಾಸ್ತಿ ಇದೆಯಾ ಬೇರೆ? ನನ್ನ ಹೆಸರಲ್ಲಿ ಏನು ಇಲ್ಲ ಅಣ್ಣ. ಮತ್ತೆ ನಾನು ಹೆಂಗೆ ದುಡ್ಡು ಕೊಡೋಕ್ಕಾಗತ್ತೆ ನಿನಗೆ? ಅಣ್ಣ ಹಂಗೆಲ್ಲ ಹೇಳ್ಬೇಡಿ ಅಣ್ಣ. ಅಣ್ಣ ನೀವು ಎಷ್ಟು ಬೇಕಾದರೂ ಬಡ್ಡಿ ಹಾಕಿ ಅಣ್ಣ, ನಾನು ತೀರಿಸ್ತೀರಣ್ಣ. ಅಣ್ಣ ಪತ್ರ ಸಂಜೆನೇ ತಂದ್ಕೊಟ್ಬಿಡ್ತೀನಿ ಅಣ್ಣ ನಿಮಗೆ. ಆಗಲ್ಲಯ್ಯ, ನಿಮ್ಮ ಮನೆಯವ್ರನ್ನಂತೂ ನಂಬಕ್ಕೆ ಆಗೋದಿಲ್ಲ. ನಾನು ದುಡ್ಡು ಕೊಡೋಲ್ಲ. ಅಣ್ಣ ದಯವಿಟ್ಟು ಅಣ್ಣ ಪ್ಲೀಸ್ ಅಣ್ಣ ದುಡ್ಡು ಕೊಡಿ ಅಣ್ಣ. ಅಣ್ಣ ಹಂಗೆಲ್ಲ ಹೇಳ್ಬೇಡಿ ಅಣ್ಣ. ಅಣ್ಣ ನಮ್ಮ ತಂದೆ ಪ್ರಾಣ ನೀವೇ ಕಾಪಾಡ್ಬೇಕಣ್ಣ. ಅಣ್ಣ ಪ್ಲೀಸ್ ಅಣ್ಣ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ. ಅಣ್ಣ ಪ್ಲೀಸ್ ಏನು ಮಾಡಿ ಅಣ್ಣ. ಅಣ್ಣ ನನಗೆ ನಮ್ಮ ಅಪ್ಪ ಇಂಥ ಯಾವುದು ಮುಖ್ಯ ಅಲ್ಲ ಅಣ್ಣ. ನಮ್ಮನೆ ನೀವೇ ಇಟ್ಕೊಂಬಿಡಿ ಅಣ್ಣ, ನಮ್ಗೆ ಬೇಡ ಪ್ಲೀಸ್ ಅಣ್ಣ. ದುಡ್ಡು ಕೊಟ್ಬಿಡಿ ಅಣ್ಣ ಇವಾಗ ಪ್ಲೀಸ್. ನಿಮ್ಮ ಕೈ ಮುಗಿತು ಅಣ್ಣ, ದಯವಿಟ್ಟು ದುಡ್ಡು ಕೊಡಿ ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಅಪ್ಪ ಆಪ್ರೇಷನ್ ಮಾಡಿಸ್ಬೇಕು ಅಣ್ಣ, ಅರ್ಥ ಮಾಡ್ಕೊಡಿ ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ನಿಮ್ಗೆ ಯಾವತ್ತು ಮರೆಯಲ್ಲ ಅಣ್ಣ, ಪ್ಲೀಸ್ ಅಣ್ಣ ದುಡ್ಡು ಕೊಡಿ ಅಣ್ಣ. ಅಣ್ಣ ನನ್ನ ಮಾತು ಕೇಳಿ ಪ್ಲೀಸ್ ಅಣ್ಣ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವ ನಿನಗೆ? ನಾನೇನು ಇಲ್ಲಿ ಸಮಾಜ ಸೇವೆ ಮಾಡೋಕೆ ಅಂತ ಬಂದಿದ್ದೇನೆಯ್ಯ? ನೀನು ದುಡ್ಡು ತಗೊಂಡು ಹೋಗ್ತೀಯಾ, ಅಲ್ಲಿ ನಿಮ್ಮ ಅಪ್ಪ ಸತ್ತೋಗ್ಬಿಟ್ರೆ? ಅಯ್ಯೋ ನನ್ನ ಮಗನೇ, ಏಯ್ ನಮ್ಮ ಅಣ್ಣನ ಮೇಲೆ ಕೈ ಮಾಡ್ತೀಯಾ? ಕೈ ಮಾಡೋದಲ್ಲ, ಕೈ ಎತ್ಬಿಡ್ತೀನಿ ಅವನ. ಅಯ್ಯನ್ ಬಿಡ್ರ ಅವನ್ನ. ನೋಡ್ ಸೂರ್ಯ, ನೀನು ಎಮೋಷನಲ್ ಆಗಿದೆಯಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿನ್ನ ಸೆಂಟಿಮೆಂಟ್ ನಿನಗೆ, ನನ್ನ ಸೆಂಟಿಮೆಂಟ್ ನನಗೆ. ನೋಡು, ಹೊತ್ತೆ ತಗೊಂಡು ಬಾ, ದುಡ್ಡು ತಗೊಂಡೋಗು. ಇವಾಗ ದುಡ್ಡು ಯಾವನಿಗೆ ಬೇಕೋ? ನನ್ನ ಮಗಂದು ನೀನು ಹೇಳೋದಕ್ಕೇನಾದ್ರು ನಿಜ ಆಗ್ಬಿಟ್ರೆ ನಿನ್ನನ್ನು ಚಟ್ಟದ ಮೇಲೆ ಮಲಗಿಸ್ಬಿಡ್ತೀನಿ. ಇಲ್ಲಿ ರೈಟಲ್ಲಿ ಲೆಫ್ಟಲ್ಲಿ ನಿಂತಿದ್ದಾರಲ್ಲ ಈ ಕಾಂಜಿ ಪಿಂಜಿಗಳು, ನಾನು ಬಂದಾಗ ನನ್ನನ್ನು ತಡೆದು ಅದು ಹೆಂಗೆ ನಿನ್ನನ್ನು ಕಾಪಾಡ್ಬಿಡ್ತಾನೆ ನಾನು ನೋಡಿಬಿಡ್ತೀನಿ ಕಣ, ನೋಡೇಬಿಡ್ತೀನಿ. ಇವಾಗ್ರಲ್ಲಿ ಶೆಡ್ಡಲ್ಲಿ ಬಾಟ್ಲಿ ಇಟ್ಟಿರ್ತೀರಲ್ಲ, ತೊಗೊಂಡೋಗಿ ಏರಿಸ್ಕೊಳ್ಳಿ, ಅದಕ್ಕೆ ಲಾಯಕು ನೀ. ಏನ ನಿಮ್ಮ ಮೇಲೆ ಕೈ ಮಾಡ್ತಿದ್ದಾನೆ? ಅವ್ನಾಗೆ ಬಿಡ್ತಾ ಇದ್ದೀರಾ?
ಅವನ್ನ ಎಲ್ಲಿ ಹೊಡಿಬೇಕು ಹೇಗೆ ಹೊಡಿಬೇಕು ಅಂತ ನನಗೆ ಗೊತ್ತು ಕಣ್ರು.